ಬಸಣ್ಣ ನೋಡ್ತೀನಿ. ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ. ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ. ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ. ಇಲ್ಲಿರೋದೆಲ್ಲ ಬರೀ ಕಚರಾನೇ. ಯಾಕಣ್ಣ ಪೆಟ್ರೋಲ್ ಇಲ್ವಾ? ಬರ್ತೀನಿ. ಅಜಾತ್ ಶತ್ರುಗಳು ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಆಮೇಲೆ ನನ್ನ ಫೇವ್ರೆಟ್ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು, ನೀ ಅದೇ ದಾರಿ ತೋರಿಸಿದ್ರೆ ನಮಗೂ ಬೇಜಾರಾಯ್ತದೆ ನಿನಗೂ ಬೇಜಾರಾಯ್ತದೆ ಅಂತ. ಐ ಆಮ್ ಡೂಯಿಂಗ್ 9 to 5 ಜಾಬ್. ಆಫ್ಟರ್ ದಟ್ ಹೋಗಪ್ಪ, ಈ ಇಂಗ್ಲೀಷು ನಮ್ಗೆ ಅರ್ಥ ಆಗಲ್ಲ, ನಾವು ಬಿಡಲ್ಲ. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. 9 to 5 ಜಾಬ್ ಮಾಡ್ಕೊಂಡು ಹಿಂಗೇನೋ ಒಂದು ಕ್ರಿಯೇಟಿವಿಟಿ ಮಾಡಿ ಸ್ವಲ್ಪನಾರು ನನ್ನಲ್ಲಿರೋ ಟ್ಯಾಲೆಂಟ್ ತೋರ್ಸೋಣ ಅಂತ ಇದು ಬೇರೆ ಮಾಡ್ತೀನಿ. ಇದರಲ್ಲೂ ಅಷ್ಟಕ್ಕಷ್ಟೇ ಟ್ಯಾಲೆಂಟ್ ಅನ್ನೋದೇನು ಇಲ್ಲ, ಸುಮ್ಮನೆ ಮಾತಿಂದು ಚೋಪು ಮೂಡಿಸೋಣ ಅಂತ ಕನ್ನಡದ ಕರಾಟೆಗಳನ್ನ. ಕನ್ನಡಕ್ಕೆ ನನ್ನಂತವನೇ ಸಿಗ್ಬೇಕಾಯ್ತು, ಏನು ಮಾಡಂಗಿಲ್ಲ, ಸಿಕ್ಕಿದ್ದೀನಿ ಈಗ. ಇವ್ರನ್ನ ಇಲ್ಲೇ ಬಿಡೋದ ಕರ್ಕೊಂಡು ಹೋಗೋದ? ಇಲ್ಲೇ ಬಿಡೋದು. ಬರ್ತೀರಾ ಪ್ರಶಾಂತ್ ಅಣ್ಣ ಅವ್ರೆ? ಬರ್ತೀರಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನೋಡೋಣ ಬಿಡ್ಬೇಡ, ಎಲ್ಲಾರನ್ನು ನೋಡು. ನಾ ಸಿಕ್ಕುದ್ಲ ಮಾನ್ಯ, ಅವಳಂತ ಸಿಕ್ಕದ ತಾರೆ ಆಗೋಳೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೇನೆ. ಯಾವ್ದೋ ಒಂದ್ ನೋಡೋದು, ಯಾವ್ದು ಸಿಗಲ್ಲ, ಇನ್ನಾದೇ ಒಂದ್ ಮದ್ವೆ ಆಗೋದು, ಅದ್ರಲ್ಲಿ ಖುಷಿಯಾಗಿರೋದು. ಏನಂತೀರ ಅಣ್ಣವ್ರೆ? ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನ ಟ್ಯಾಟು ಎಕ್ಸ್ಪ್ಲೈನ್ ಮಾಡಿ ಸುಮ್ಮನಾಗ್ಬಿಟ್ಟೆ. ಇನ್ನೊಂದು ಟ್ಯಾಟು ಎಕ್ಸ್ಪ್ಲೈನ್ ಮಾಡೋಣ ಅಂತ ಇದೀನಿ. ಮಾಡೋಣ, ಓಕೆ, ನಿಮ್ಗೋಸ್ಕರ ಮಾಡ್ತೀನಿ. ಈಗ ಚಿಕ್ಕದ್ರಲ್ಲಿ ಹೇಳಿ ಮುಗಿಸ್ತೀನಿ. ಅಂದ್ರೆ ಈಗ ನಾನು ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತಿರೋದು ಈ ಟ್ಯಾಟು, ನಥಿಂಗ್ ಲಾಸ್ಟ್ ಫಾರ್ ಎವರ್. ಕನ್ನಡಗ ಅಂದ್ರೆ ಮತ್ತೆ ಇಂಗ್ಲೀಷಲ್ಲಿ ಹಾಕ್ಸೋಣ. ಹೇಳಿದ್ನಲ್ಲ, ಸೇಮ್ ಜ್ಞಾಪನಿಸ್ಕೊಳ್ಳಿ ಅದನ್ನ, ಹಳೇದ್ನಲ್ಲ. ಅದೇ ಅದನ್ನ ಕನ್ನಡದಲ್ಲಿ ಹಾಕ್ಸ್ಕೊಂಡಿದ್ರೆ ನೋಡಿದಷ್ಟೇ ಗೊತ್ತಾಗೋದು, ಏನೋ ಹಾಕ್ಸವನೆ ಸರಿ ಬಿಡು ಅಂತ. ಅದೇ ನಾನು ಜಪಾನೀಸಲ್ಲಿ ಹಾಕ್ಸಿರೋದ್ರಿಂದ ನೋಡಿದವ್ರು ಕೇಳ್ತಾರೆ ಏನಿರ್ಬೋದು. ಯಾಕಂದ್ರೆ ಜನ ಯಾವತ್ತಿದ್ರು ಡಿಫ್ರೆಂಟ್ ಕೇಳೋದು, ಅದಕ್ಕೆ ನಾನು ಡಿಫ್ರೆಂಟ್ ಆಗಿರೋದು ಅಂತ. ತೀರಾ ಮರ ಡಿಫ್ರೆಂಟ್ ಅಲ್ಲ, ನಾನು ಶರ್ಟ್ ಪ್ಯಾಂಟ್ ಹಾಕೊಂಡು ಓಡಾಡ್ತೀನಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಆದ್ರೆ ನಥಿಂಗ್ ಲಾಸ್ಟ್ ಫಾರ್ ಎವರ್ ಅಂತಂದ್ರೆ ಯಾವುದು ಶಾಶ್ವತವಲ್ಲ. ಇವನ್ ನೀನ್ ಹಾಕಿರೋ ಬಟ್ಟೆ, ಮಾತಾಡೋ ಮಾತು ಹಿಂಗ ವಿಡಿಯೋ ಮಾಡಿದ್ರೆ ಇದೊಂದು ಶಾಶ್ವತ ಉಳ್ಕೋಬಹುದು. ನಾನು ಸತ್ಮೇಲೆ ಯಾರು ನನ್ ಗೊತ್ತಿರೋರು ಸರ್ಚ್ ಮಾಡಿ ಇವ್ನು ಹಿಂಗ್ ಮಾಡ್ತಿದ್ದ ಕಣೋ ವಿಡಿಯೋ ಅಂತ, ಇದೊಂದು ಉಳ್ಕೋಬಹುದು ನೋಡ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಅದ್ ಬಿಟ್ರೆ ಇನ್ನೇನು ಉಳ್ಕೊಳಲ್ಲ. ಆಕಳ ಮನಿಕಳ ಮಂಚದಿಂದ ಹಿಡ್ಕೊಂಡು ಆಕಳ ಉಡ್ದಾರ ಗಂಟೆ ಕಿತ್ಬಿಟ್ಟು ಕಳಿಸ್ತಾರೆ. ಆದ್ರೆ ಈ ಟ್ಯಾಟುಗಳು ಸ್ವಲ್ಪ ದಿನ ಇರ್ತವೆ, ಅವನು ಯಾವ್ದೋ ಹುಳಪಳ ತಿಂದು ಅವನು ಕರಗಿಸ್ತವೆ, ಬೋನು ಕರಗ್ತದೆ, ಎಲ್ಲ ಹೋಗುತ್ತೆ. ನಾನು ಇದೀನಿ ಅಂತ ಏನಾರು ಒಂದು ಪ್ರೂಫ್ ಅಂದ್ರೆ ಈಗ ನನ್ನ ಅಭಿಮಾನಿಗಳು ಏನಿದಾರ ನೀವೇ ಹೇಳ್ಬೇಕು ಅಷ್ಟೇ, ನಾನು ಇದೀನಿ ಅನ್ನೋದಕ್ಕೆ ಏನಾರು ಒಂದು ಪ್ರೂಫು. ಅದ್ ಬಿಟ್ರೆ ಇನ್ನು ಆ ಥರ ಪ್ರೂಫ್ ಗೀಫ್ ಏನು ಸಿಗಲ್ಲ ನಮ್ಮ ಹತ್ರ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಮೈ ಡಿಯರ್ 9 to 5 ಜಾಬರ್ಸ್, ವಾಟ್ ಈಸ್ ಯುವರ್ ಫ್ಯಾಷನ್? ಟೈಮ್ ಯಾವುದಕ್ಕೂ ಕಾಯಲ್ಲ, ನಿಮಗೂ ಕಾಯಲ್ಲ, ನನಗಂತೂ ಕಾಯೋದೇ ಇಲ್ಲ, ಹೋಯ್ತಾನೆ ಇರ್ತದೆ. ಹಂಗೆ ಕಾಯ್ದಿದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ಅವ್ರು ಕೇಳ್ದಂಗೆ ಒಳ್ಳೊಳ್ಳೆ ಜಾಗ ತೋರಿಸಿ, ಒಳ್ಳೊಳ್ಳೆ ಜನ ತೋರಿಸಿ, ಇಲ್ಲೆಲ್ಲ ಇರೋರೆಲ್ಲ ಒಳ್ಳೆಯವರೇ, ಜಾಗ ಒಳ್ಳೆ ತೋರಿಸಿ ಕಂಟೆಂಟ್ ಇನ್ನೂ ಚೆನ್ನಾಗಿ ಕೊಡ್ತಿದ್ದೆ.
ಏನ್ ಮಾಡ್ತೀರಾ ಈ 9 to 5 ಜಾಬ್ ಆದ್ಮೇಲೆ? ಇದೇ ಜನ, ಇದೇ ಜಾಗ, ಇದೇ ರೋಡು, ಇದೇ ಲಾಗು. ನಿಮ್ಗೂ ನೋಡ್ ಬೇಜಾರಾಗಿರ್ಬೋದು, ಆದ್ರೆ ನನ್ನ ಮಾತು ಮಾತ್ರ ಹೊಸದಿರುತ್ತೆ, ಅದ್ ಮಾತ್ರ ಬೇಜಾರಾಗಕ್ ಬಿಡಲ್ಲ, ಅಷ್ಟಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ, ರಾವಣ. ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದೇ ಬಿಡಿ. ಸುಮಾರು ದಿವಸ ಆಯ್ತು ಲಾಗ್ ಮಾಡಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಏನಕ್ಕೆ ಮಾಡೋಕ್ಕಾಯ್ತಲ್ಲ. ಅವ್ರ ಒಂದು ಮಾತು ಹೇಳಿದ್ಮೇಲೆ ನನಗೂ ಯಾಕೋ ಇಲ್ಲಿ ಲಾಗ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಅರೆ ನೋ ಅದರ್ ಆಪ್ಷನ್ಸ್. ಅದು ಆಪ್ಷನ್ ಇಲ್ಲ ಅಂದಮೇಲೆ ನಾವು ಏನಾರ ಹಿಂಗೆ ಮಾಡಲೇಬೇಕಾಗುತ್ತೆ. ನೋ ಏನು ಮಾಡೋಂಗಿಲ್ಲ. ನಾನೀಗ ಸ್ಟಾರ್ಟ್ ಮಾಡಿದಾಗ ನನ್ನ ಮಚ್ಚ ನನ್ನ ಕುಚಿಕೋ ಒಬ್ಬ ಕಳಿಸಿದ್ದ, ಒನ್ಸ್ ಯು ಸ್ಟಾರ್ಟೆಡ್ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಅಂತ. ಲೇ ಎಲ್ಲಾರ ಬುದ್ಧಿ ಇರಕಂಡ್ರಲ್ಲ, ಬಿಡ್ಬಿಡ್ಕೆ ನನ್ನ ಮಕ್ಕಳ ನೆಲ ನಿಂತ್ಕೊಂಡ್ರೆ ನೆಲಕ್ಕೆ ಕಾಲಿಟ್ಟಸಲ್ಲ ನನ್ನ ಮಕ್ಕಳು ಲೂಲು ಗಡಿ ಹೊಡ್ಕೊಂಡು ನಮ್ಮ ಹತ್ರಕ್ಕೆ ಬರ್ತಾರೆ. ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣ. ಬಿಡು ಒಲ್ಲಿ, ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಸೈಕಲ್ ಬಿಡ್ತಿದ್ದೋ. ಏನು ಮಾಡ್ತೀರಾ, ಮಿಡಲ್ ಕ್ಲಾಸ್ ಅಲ್ವಾ, ಸೈಕಲೇ ಬಿಡ್ಬೇಕು. ಈಗೇನೋ ಬೆಂಗಳೂರು ಬಂದಮೇಲೆ ಈಗ ಹೊಸ್ದಾಗ ಅವೆಲ್ಲ ಅಪ್ಗ್ರೇಡ್ ಆಗಿ ಲೂಲು ಗೀಲು ಹಾಲು ಗೀಲು ಏನೋ ಸಾರಿ ಏನೋ ಬಂದೈತೆ. ಸೊ ಓಕೆ. ಸಿಂಗಲ್ ಡಿಗ್ರಿ ಲೈಫ್ ಲಾಟ್ರಿ ತೂತು ಚಡ್ಡಿ ಬಚ್ಚ, ಸ್ಯಾಲ್ರಿ ಕಮ್ಮಿ ರೌಡಿ ಮಮ್ಮಿ, ಇಷ್ಟೇ ನಮ್ ರತ್ನನ್ ಪರಪಂಚ. ಲಕ್ಕು ಲೊಟ್ಟೆ ಮೂರ ಬಟ್ಟೆ ಜೀವನಾನೇ ಅಲ್ಲು ಟಕ್ಕಲ್ ಕೈಯ ಕೊಟ್ಟ ದೇವರಲ್ಲ ಈಗ ನಾಟು ರೀಚಬಲ್. ವಾಟ ಲೈಫ್, ವಾಡ ಲೈಫ್, ವಾಟ ಲೈಫು.